ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ಸಂಜಯ ಉವಾಚ. ಏವಮುಕ್ತ್ವಾ ಹೃಷೀಕೇಶಂ ಗುಡಾಕೇಶಃ ಪರಂತಪ ನ ಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಸಂಜಯನು ಹೇಳಿದನು. ಹೃಷಿಕೇಶನಿಗೆ ಇಷ್ಟೆಲ್ಲ ವಿವರಿಸುತ್ತಾ ಆ ಗುಡಾಕೇಶನಾದ ಅರ್ಜುನನು ನಾನು ಯುದ್ಧ ಮಾಡೆನು ಎಂದು ಹೇಳಿ ಸುಮ್ಮನಾದನು. ಯಾವುದೇ ವ್ಯಕ್ತಿಗಳನ್ನು ವಿಶೇಷವಾದ ಹೆಸರಿನಿಂದ ಕರೆಯಲು ಕಾರಣ 100 ಪದಗಳು ಹೇಳುವ ಅರ್ಥವನ್ನು ಒಂದು ಹೆಸರು ಹೇಳಬಲ್ಲದು. ಇಲ್ಲಿ ಅರ್ಜುನನನ್ನು ಗುಡಾಕೇಶ ಪರಂತಪ ಎಂಬ ಹೆಸರಿನಿಂದ ಕರೆದಿದ್ದಾರೆ. ಪರಂತಪ ಎಂದು ಕರೆಯುವುದರ ಮೂಲಕ ಅರ್ಜುನನ ಅಂತಃಸತ್ವವನ್ನು ಬಡಿದೆಬ್ಬಿಸಿ ಕರ್ತವ್ಯದ ಕಡೆಗೆ ಮುಖ ಮಾಡುವಂತೆ ಪ್ರೇರೇಪಿಸಿದರೆ, ಕುತೂಹಲದಿಂದ ತನ್ನ ಅರಮನೆಯಿಂದಲೇ ಅರ್ಜುನನ ವಿಷಾದದಿಂದ ಒಳಗೊಳಗೆ ಸಂತೋಷ ಪಡುತ್ತಾ ಸಂಜಯನಿಂದ ಕೇಳುತ್ತಿರುವ ಧೃತರಾಷ್ಟ್ರನಿಗೆ ಅರ್ಜುನನ ಸಣ್ಣ ಪರಿಚಯ ಮಾಡಿ, ಶತ್ರು ನಿಗ್ರಾಹಕನಾದ ಅರ್ಜುನನ ಈ ವಿಷಾದ ಸ್ವಲ್ಪ ಸಮಯವಷ್ಟೇ ಎಂಬ ಎಚ್ಚರಿಕೆಯನ್ನು ಕೊಟ್ಟಂತಿದೆ. ಅರ್ಜುನನ ವೈರಾಗ್ಯದಿಂದ ಈ ಯುದ್ಧ ನಿಲ್ಲುತ್ತದೆ ಎಂಬ ಆಶಾಭಾವನೆಯನ್ನು ಧೃತರಾಷ್ಟ್ರ ಹೊಂದಿದ್ದರೆ ಆತನ ಹೃದಯದಲ್ಲಿ ಒಂದು ಸಣ್ಣ ಭಯವನ್ನು ಹುಟ್ಟುಹಾಕಲು ಈ ಹೆಸರು ಸಾಕು. ಅರ್ಜುನನನ್ನು ಇಲ್ಲಿ ಇನ್ನೊಂದು ಹೆಸರಾದ ಗುಡಾಕೇಶ ಎಂಬ ಹೆಸರಿನಿಂದಲೂ ಹೇಳಲಾಗಿದೆ. ಗುಡಾಕೇಶ ಎಂದರೆ ನಿದ್ದೆಯನ್ನು ಗೆದ್ದವನು. ಹಾಗೆ ಅರ್ಜುನನಿಗೆ ಜಿತೇಂದ್ರಿಯ ಅರ್ಥಾತ್ ಇಂದ್ರಿಯಗಳನ್ನು ಗೆದ್ದವನು ಎಂಬ ಹೆಸರನ್ನು ಹೇಳಲಾಗುತ್ತದೆ. ಮನುಷ್ಯನ ಅಂಗಾಂಗಗಳು ದುರಸ್ತಿಯಾಗುವುದು ರಾತ್ರಿ ಸಮಯದಲ್ಲಿ ಎಂಬುದನ್ನು ವಿಜ್ಞಾನ ಹೇಳುತ್ತದೆ. ರಾತ್ರಿ ಸರಿಯಾಗಿ ನಿದ್ದೆಯಾದರೆ ಮಾತ್ರ ಅಂಗಾಂಗಗಳು ವಿಶ್ರಾಂತಿ ಪಡೆದು ಪುನಶ್ಚೇತನಗೊಂಡು ಸರಿಯಾಗಿ ಕಾರ್ಯನಿರ್ವಹಿಸಿ ದೇಹವನ್ನು ಪಾಲಿಸಲು ಸಾಧ್ಯ. ಸಮಯವಲ್ಲದ ಸಮಯಕ್ಕೆ ನಿದ್ದೆ ಮಾಡಿದರೆ ಮನುಷ್ಯನ ಅಂಗಾಂಗಗಳಿಗೆ ಸರಿಯಾಗಿ ವಿಶ್ರಾಂತಿ ದೊರೆಯದೆ ಪುನಶ್ಚೇತನಗೊಳ್ಳುವುದಿಲ್ಲ. ಅದರ ಬದಲು ಇನ್ನಷ್ಟು ಆರೋಗ್ಯ ಹಾಳಾಗುತ್ತದೆ. ಉದಾಹರಣೆಗೆ, ಬೆಳಗ್ಗೆ ಸೂರ್ಯೋದಯದ ನಂತರ ಮಲಗಿದರೆ ಪಿತ್ತಕೋಶದ ಕಾರ್ಯಕ್ಕೆ ಅಡಚಣೆಯಾಗಿ ಹೊಟ್ಟೆಯಲ್ಲಿ ಅನಿಲ ಹೆಚ್ಚಾಗಿ ಹಸಿವು ಸರಿಯಾಗಿ ಆಗದೆ ಉದಾಸೀನ ಭಾವನೆ ಹೆಚ್ಚುತ್ತದೆ. ರಾತ್ರಿ ನಿದ್ದೆ ಸರಿಯಾಗಿ ಆಗದೆ ತಡವಾಗಿ ಎದ್ದವರು ಸರಿಯಾದ ವಿಶ್ರಾಂತಿ ಆಗದೆ ಅನುಭವಿಸುವ ನೋವು ಅನುಭವಿಸಿದವರಿಗೆ ಗೊತ್ತು. ಪ್ರಾಣಿ ಪಕ್ಷಿಗಳು ಪ್ರತಿದಿನವೂ ಜೈವಿಕ ಗಡಿಯಾರದ ಪ್ರಕಾರವೇ ನಿದ್ರೆ ಪ್ರಣಯ ಎಲ್ಲವನ್ನೂ ಮಾಡುವುದನ್ನು ಪ್ರಾಣಿ ಪಕ್ಷಿಗಳ ಮೂಲಕ ತಿಳಿಯಬಹುದಾಗಿದೆ. ಮನುಷ್ಯ ಜೈವಿಕ ಗಡಿಯಾರದ ಪ್ರಕಾರ ನಿದ್ದೆ ಮಾಡಿದರೆ ಮಾತ್ರ ಅಂಗಾಂಗಗಳು ಪುನಶ್ಚೇತನಗೊಂಡು ದೇಹಕ್ಕೆ ಬೇಕಾಗುವ ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡಿ ದೇಹದ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಳಬಲ್ಲ. ಇಲ್ಲಿ ಅರ್ಜುನ ನಿದ್ದೆಯನ್ನೇ ಗೆದ್ದವನು ಎಂದಾಗ ಸ್ವಾಭಾವಿಕವಾಗಿ ಅವನ ಇಂದ್ರಿಯಗಳನ್ನು ಆತ ಗೆದ್ದಿರಲೇಬೇಕು. ಆತ ಎಚ್ಚರ ಇದ್ದುಕೊಂಡೇ ನಿದ್ರೆಯ ಸುಖವನ್ನು ಅನುಭವಿಸಿ ತನ್ನ ಅಂಗಾಂಗಗಳಿಗೆ ವಿಶ್ರಾಂತಿ ಇತ್ತು ಪುನಶ್ಚೇತನಗೊಳಿಸಬಲ್ಲ. ಆತನು ಜ್ಞಾನಿ. ಅವನಿಗೆ ಹಗಲು ರಾತ್ರಿ ಎರಡೂ ಒಂದೇ. ಹರಿ ಓಂ.